ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನಾನು 20 ಇಂಚಸ್ ಲೆಂತ್ ಇರುವಂಥ ಒಂದು ಬ್ಯಾಕ್ ಪಾರ್ಟಿಗೆ ಸ್ಕರ್ಟನ್ನು ರೆಡಿ ಮಾಡಲಿಕ್ಕೆ ಕಾರ್ನರನ್ನು ಕಟ್ ಮಾಡಿ ಈ ರೀತಿಯಲ್ಲಿ ರೆಡಿ ಇಟ್ಕೊಂಡಿದ್ದೀನಿ. ಓಕೆ, ಇದು ಸ್ಪೆಷಲಿ ಬ್ಯಾಕ್ ಲೆಂತ್ ಜಾಸ್ತಿ ಇರುವಂಥದ್ದು, ಫ್ರಂಟ್ ಶಾರ್ಟ್ ಇರುವಂತಹ ಸ್ಕರ್ಟ್. ಇದು ಈ ರೀತಿಯಲ್ಲಿ ಓಪನ್ ಮಾಡಿದರೆ ಈ ರೀತಿಯಲ್ಲಿ ಬರುತ್ತೆ. ಮೇಲ್ಗಡೆ ಈ ರೀತಿಯಲ್ಲಿ ಫ್ರಿಲ್ಸ್ ಅಟ್ಯಾಚ್ ಮಾಡಿದರೆ ಈಗ ನಾನು ತೋರಿಸುವಂತಹ ಲೈನಿಂಗ್ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ರೀತಿಯಲ್ಲಿ ಬರುತ್ತೆ ನೋಡಿ ಸ್ಕರ್ಟ್, ತುಂಬ ಚೆನ್ನಾಗಿ ಬರುತ್ತೆ. ಫ್ರಂಟ್ ಸೈಡ್ ಇಷ್ಟು ಇದೆ ನೋಡಿ. ಬ್ಯಾಕ್ ಸೈಡಿನ ಆ ಪೋರ್ಷನ್ ಫ್ರಂಟ್ ಇದೆ. 10 ಇಂಚ್ ಆಗುವಷ್ಟು ಫ್ರಂಟ್ ಸೈಡನ್ನು ತೊಗೊಬಿಟ್ಟು ಮೇಲ್ಗಡೆ ಬಟ್ಟೆನೂ ರೆಡಿ ಮಾಡ್ಕೊಂಡಿದ್ದೀನಿ. ಆರ್ಗಂಜಾ ಬಟ್ಟೆ ಕೂಡ ಆಲ್ರೆಡಿ ಲೈನಿಂಗ್ ಫ್ಯಾಬ್ರಿಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ಕರ್ಟಾಗಿ. ನೋಡಿ ಈ ರೀತಿಯಲ್ಲಿದೆ. ಫ್ರಿಲ್ಸನ್ನು ಈ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಬೇಕು. ಫ್ರಂಟ್ ಅಪ್ಪರ್ ಸೈಡ್ ಮತ್ತು ಲೈನಿಂಗ್ ಕ್ಲಾತ್ ಎರಡಕ್ಕೂ ಕೂಡ ಈ ರೀತಿಯಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸ್ಪೆಷಲಿ ಇದು ನಾನು ನಮ್ಮ ಕಲೆ ಮನೆಗೆ ಹೋಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ನಾನು ನನ್ನ ಮಷೀನನ್ನು ನಮ್ಮ ರೂಮಲ್ಲೇ ಬಿಟ್ಟಿದ್ದೀನಿ. ಸ್ಪೆಷಲಿ ನಾನು ಹೇಳಿದ್ದೆ ಮೇ ಮಂತಲ್ಲಿ ಸ್ಟಿಚಿಂಗ್ ವಿಡಿಯೋಸ್ ಹಾಕ್ತೀನಿ ಅಂತ. ಆ್ಯಕ್ಚುಲಿ ನನ್ನ ಮಷೀನು ಲಾಂಗ್ ಟೈಮು ನಾನು ಯೂಸ್ ಮಾಡದೇ ಇರೋದ್ರಿಂದ ಜಾಮ್ ಆಗಿ ಹೋಗಿತ್ತು, ವೀಲ್ ಜಾಮ್ ಆಗಿ ಹೋಯಿತು. ಹಾಗಾಗಿ ರಿಪೇರಿಗೆ ಕೊಟ್ಟು ನನಗೆ ಸಿಗುವಷ್ಟರಲ್ಲಿ ಲೇಟಾಗಿ ಹೋಯಿತು. ಹಾಗಾಗಿ ಜಸ್ಟ್ ನಾನು ಒಂದು ಅವಳು ಕ್ಲಾತ್ ಅಷ್ಟೇ ಸ್ಟಿಚ್ ಮಾಡಲಿಕ್ಕೆ ಟೈಮ್ ಸಿಕ್ತು. ಅದು ಅವಳ ಬರ್ಡೇ ಡ್ರೆಸ್ಸು ಜೂನ್ 13ಗಿದೆ. ಅದು ಹೇಗಿದೆ ಅಂತ ಹೇಳ್ಕೊಂಡು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಓಕೆ, ಈ ರೀತಿಯಲ್ಲಿ ಫ್ರಿಲ್ಸ್ ರೆಡಿ ಆಗಿದ್ಮೇಲೆ ಈ ರೀತಿಯಾಗಿ ಸ್ಕರ್ಟ್ಗೆ ಬೆಲ್ಟನ್ನು ರೆಡಿ ಮಾಡ್ಕೊಳ್ಬೇಕು. 4 ಇಂಚಸ್ ಇರುವಂಥದ್ದು ಬೆಲ್ಟ್. 2 ಫೋಲ್ಡ್ ಮಾಡಿದರೆ 2 ಇಂಚಸ್ಸಿಗೆ ಬರುತ್ತೆ. ಬೇಕಾದರೆ ನಾವು ಎಲಾಸ್ಟಿಕ್ ಹಾಕ್ಕೋಬೋದು. ಟಾಪ್ ಬಂದುಬಿಟ್ಟು ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದೀನಿ. ವಿ ಶೇಪಲ್ಲಿ ಬ್ಯಾಕ್ ಟೈಯಿಂಗ್ ಇದೆ ನೋಡಿ. ಈ ರೀತಿಯಲ್ಲಿ ಬ್ಯಾಕ್ ಓಪನ್ ಇರುವಂತಹ ಡ್ರೆಸ್ ಬೇಕಾದ ಫಿಟ್ಟಿಂಗಲ್ಲಿ ಹೊಲಿಬೋದು. ಇಲ್ಲಾಂದರೆ ಹಾಕೋದು ಕಿರಿಕಿರಿ ಆಗುತ್ತೆ ಮಕ್ಕಳಿಗೆ. ತುಂಬ ಚೆನ್ನಾಗಿ ಬಂತು ಡ್ರೆಸ್ ಕೂಡ. ಅವಳಿಗೂ ತುಂಬ ಇಷ್ಟ ಆಯಿತು, ಅವಳಿಗೂ ಚೆನ್ನಾಗಿ ಕೂಡ ಕಾಣ್ತಾ ಇತ್ತು. ಓಕೆ, ಯಾರಿಗಿಲ್ಲ ಈ ಡ್ರೆಸ್ ಇಷ್ಟ ಆಯಿತು, ಡೀಟೇಲಾಗಿ ಬೇಕು ಅನ್ನೋದಾದರೆ ನಾನು ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡಲಿಕ್ಕೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಆಲ್ರೆಡಿ ಸ್ಕೂಲ್ ರಿಓಪನ್ ಆಗಿದೆ. ಹಾಗೆ ನಮ್ಮ ರೂಟೀನ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಈ ಸಾರಿ ಮಾತ್ರ ನಾನು ಮ್ಯಾಕ್ಸಿಮಮ್ ರೂಟೀನನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನಾನು ಅದೇ ಸ್ಕೂಲಿಗೆ ಜಾಯ್ನ್ ಆಗಿದ್ದೀನಿ. ಆ್ಯಕ್ಚುಲಿ ಬಿಡೋ ಯೋಚನೆ ಇತ್ತು, ಆದರೂ ಸ್ವಲ್ಪ ದಿನ ನೋಡೋಣ ಅಂತ ಹೇಳ್ಕೊಂಡು ನಮ್ಮದು GPT ವೇಟಿಂಗಲ್ಲಿದೆ. ಹಾಗಾಗಿ ನೋಡೋಣ, ನೆಕ್ಸ್ಟ್ ಇಯರ್ ಡಿಸಿಷನ್ ತೊಗೊಳ್ಳಿಕ್ಕಾಗತ್ತೆ. ನನ್ನ ಮಗಳು ಕೂಡ ನೆಕ್ಸ್ಟ್ ಇಯರ್ LKG ಬರ್ತಾಳೆ. ಹಾಗಾಗಿ ಹೊಸಬರು ಯಾರೆಲ್ಲ ನೋಡ್ತಾ ಇದ್ದೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.